ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವರು ಐಸಿಸಿ ಹಾಲ್ ಆಫ್ ಫೇಮ್ ಆಟಗಾರರ ಪಟ್ಟಿಗೆ ಸೇರಿದ್ದಾರೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ ಐಸಿಸಿ ಹಾಲ್ ಆಫ್ ಫೇಮ್ 2025 ಐಸಿಸಿ ಹಾಲ್ ಆಫ್ ಫೇಮ್ ಅನೌನ್ಸ್ ಆಯಿತು. ಅದರಲ್ಲಿ 7 ಆಟಗಾರರ ಹೆಸರಿತ್ತು. ಅದರಲ್ಲಿ ನಮ್ಮ ಭಾರತದ MS ಧೋನಿ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಹಾಲ್ ಆಫ್ ಫೇಮ್ ಅಂದರೆ ಏನು ಬ್ರದರ್? ಇದು 2009 ಸ್ಟಾರ್ಟ್ ಆಗಿದ್ದು ICC ಕಡೆಯಿಂದ ಇನ್ ಅಸೋಸಿಯೇಷನ್ ವಿತ್ ಫಿಕಾ ಅಂದರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಅಸೋಸಿಯೇಷನ್ ಇವರ ಕಡೆಯಿಂದಾಗಿ ಒಂದು ಅಂದರೆ ಸರ್ವಶ್ರೇಷ್ಠ ಆಟಗಾರರನ್ನ ನಾವು ಗುರುತು ಹಿಡಿಯುವ, ಕ್ರಿಕೆಟ್ ಜಗತ್ತಿನಲ್ಲಿ ಬಹಳ ಬಹಳ ಸಾಧನೆ ಮಾಡಿರುವಂತಹ ಆಟಗಾರರು, ಇವರಿಂದ ಕ್ರಿಕೆಟ್ ಶ್ರೀಮಂತಗೊಂಡಿದೆ, ಇವರಿಂದ ಕ್ರಿಕೆಟ್ ಪಾಪ್ಯುಲರ್ ಆಗಿದೆ, ಇವರ ಸೇವೆಯನ್ನು ಗುರುತಿಸಿ ನಾವು ಇವರನ್ನು ಗೌರವಿಸೋಣ ಅಂತ 2009 ಸ್ಟಾರ್ಟ್ ಆಗಿದ್ದು. 2009 ಒಂದು 55 ಆಟಗಾರರನ್ನ ICC ಅನೌನ್ಸ್ ಮಾಡಿತ್ತು. ಇವರೆಲ್ಲ ದಿಗ್ಗಜರು, ಸರ್ವಶ್ರೇಷ್ಠ ಆಟಗಾರರು ಅಂತ. ಸೊ ಅದಕ್ಕೆ ಒಂದು ಕಂಡೀಷನ್ ಉಂಟು. ಸಿಕ್ಕ ಪ್ಲೇಯರ್ಸನ್ನೆಲ್ಲ ಅನೌನ್ಸ್ ಮಾಡೋದಿಲ್ಲ. ಏನಂತ, ಆಗ ಟೆಸ್ಟ್ ಕ್ರಿಕೆಟ್ ಮತ್ತು ODI ಮಾತ್ರ ಆಗ್ತಾ ಇದ್ದದ್ದು, T20 ಎಲ್ಲ ಬಂದಿರಲಿಲ್ಲ ಬಿಡಿ. ಏನಂತಂದರೆ ಪ್ಲೇಯರ್ಸ್ ರಿಟೈರ್ಡ್ ಆಗಿ ಅಟ್ಲೀಸ್ಟ್ 5 ವರ್ಷ ಆಗಿರಬೇಕು. ಆಡುತ್ತಿರುವಂತಹ ಆಟಗಾರರ ಹೆಸರನ್ನು ಅನೌನ್ಸ್ ಮಾಡೋದಿಲ್ಲ ICC ಹಾಲ್ ಆಫ್ ಫೇಮಿಗೆ. ಸೊ ಮಿನಿಮಮ್ 5 ವರ್ಷ ಆಗಿರಬೇಕು ಅವರು ರಿಟೈರ್ಡ್ ಆಗಿ. ಇನ್ನು ಅವರು ಅಂದರೆ ಬ್ಯಾಟ್ಸ್ಮನ್ ಆಗಿದ್ದರೆ ಮಿನಿಮಮ್ 8,000 ರನ್ ಹೊಡೆದಿರಬೇಕು, ಅಥವಾ ಅವರ ಆವ್ರೇಜ್ 50 ಮೇಲೆ ಇರಬೇಕು. ಎಲ್ಲಿ ಸಹ ಒಫಿಷಿಯಲ್ ಸ್ಟೇಟ್ಮೆಂಟ್ ಇಲ್ಲ, ಬಟ್ ಯಾರನ್ನೆಲ್ಲ ಗುರ್ತು ಹಿಡಿದಿದ್ದಾರೆ ಅದನ್ನೆಲ್ಲ ಸರಾಸರಿ ಹಾಕಿ ನೋಡಿದಾಗ ಈ ಥರದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬರ್ತದಂತೆ. ಅವರು ಬೌಲರ್ ಆಗಿದ್ರೆ ಒಂದು 400 ವಿಕೆಟ್ ತೆಗೆದಿರಬೇಕು, ಅವರ ಬೌಲಿಂಗ್ ಆವ್ರೇಜ್ ಮತ್ತು ಬೌಲಿಂಗ್ ಸ್ಟ್ರೈಕ್ ರೇಟ್ ಕಡಿಮೆ ಇರಬೇಕು, ನೋಟೇಬಲ್ ಪರ್ಫಾರ್ಮೆನ್ಸ್ ಇರಬೇಕು. ಅಂದರೆ ಒಂದು ಮ್ಯಾಚ್ ವಿನ್ನಿಂಗ್ ಕಾಂಟ್ರಿಬ್ಯೂಷನ್ ಅಥವಾ ಟೂರ್ನಮೆಂಟ್ ವಿನ್ನಿಂಗ್ ಕಾಂಟ್ರಿಬ್ಯೂಷನ್ನು, ICC ಟೂರ್ನಮೆಂಟ್ಗಳಲ್ಲಿ ಎಲ್ಲ ಅವರದ್ದು ಪ್ರದರ್ಶನ ಸೂಪರ್ ಆಗಿರಬೇಕು. ವಿಕೆಟ್ ಕೀಪರ್ ಆದರೆ ಇಷ್ಟು ಡಿಸ್ಮಿಸಲ್ಸ್ ಮಾಡಿರಬೇಕು, ಕ್ಯಾಚ್ ಗೀಚ್ ಆ ಥರದ ಸುಮಾರು ಒಂದು ರೂಪುರೇಷೆಗಳ ನಿಯಮಗಳೆಲ್ಲ ಉಂಟು. ಸೊ ಅದರಿಂದ 2009 ಒಂದು 55 ಜನರ ಹೆಸರು ಅನೌನ್ಸ್ ಮಾಡಿದಾಗ ಭಾರತದಿಂದ 2 ಆಟಗಾರರನ್ನು ಅನೌನ್ಸ್ ಮಾಡಿತ್ತು ICC ಹಾಲ್ ಆಫ್ ಫೇಮ್. ಒಂದು ಸುನಿಲ್ ಗವಾಸ್ಕರ್ ಅವರು, ಎಂಥ ಪ್ರಚಂಡ ಓಪನರು. ಐ ಥಿಂಕ್ ಓಪನರ್ ಆಗಿ ಹಿ ಈಸ್ ದಿ ಫಸ್ಟ್ ಪ್ಲೇಯರ್, ಬರೀ ಇಂಡಿಯಾದಲ್ಲ ವರ್ಲ್ಡಲ್ಲಿ ಫಸ್ಟ್ ಪ್ಲೇಯರ್ ಆ್ಯಸ್ ಅ ಓಪನರ್, ಟೆಸ್ಟ್ ಓಪನರ್ 10,000 ರನ್ ಕ್ರಾಸ್ ಮಾಡಿದಂತಹ ಮೊದಲ ಆಟಗಾರ. ಸೊ ಅವರನ್ನು ಗುರುತು ಹಿಡಿತು. ಹಾಗೇನೆ ಲೆಫ್ಟ್ ಆರ್ಮ್ ಬೌಲರು ಬಿಷನ್ ಬೇಡಿ ಅವರನ್ನು ICC ಹಾಲ್ ಆಫ್ ಫೇಮಲ್ಲಿ 2009 ಅನೌನ್ಸ್ ಮಾಡಿತ್ತು. 2010 ನಮ್ಮ ಕಪಿಲ್ ದೇವ್, ಆಲ್ರೌಂಡರ್ ಕಪಿಲ್ ದೇವ್ ಅವರ ಹೆಸರು ಅನೌನ್ಸ್ ಮಾಡಿತ್ತು. 2015 ನಮ್ಮ ದಂತಕತೆ, ನಮ್ಮ ಕನ್ನಡಿಗ ಅನಿಲ್ ಕುಂಬ್ಳೆ ಅವರು ICC ಹಾಲ್ ಆಫ್ ಫೇಮ್ಗೆ ಸೇರಿಕೊಂಡ್ರು. 2018 ಮತ್ತೆ ಪುನಃ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು. 2019 ಸಚಿನ್ ತೆಂಡೂಲ್ಕರ್ ಅವರು, ಮತ್ತು 2021 ವಿನು ಮಂಕಡ್ ಅವರು, 2000 ಮತ್ತೆ ಇನ್ನೊಬ್ಬರ ಹೆಸರು ಅನೌನ್ಸ್ ಆಗಿದೆ, ಮಹಿಳಾ ಆಟಗಾರ್ತಿ ಡಯಾನಾ ಎಡುಲ್ಜಿ. ನನಗೆ ಅವರ ಬಗ್ಗೆ ಅಷ್ಟು ಗೊತ್ತಿಲ್ಲ. 2023 ಸ್ಫೋಟಕ ಬ್ಯಾಟ್ಸ್ಮನ್ ವೀರೇಂದ್ರ ಸೆಹ್ವಾಗ್ ಅವರು. 2024 ಮಹಿಳಾ ಆಟಗಾರ್ತಿ ನೀತು ಡೇವಿಡ್ ಅವರು. ಅವ್ರ ಬಗ್ಗೆ ಸಹ ನನಗೆ ಜಾಸ್ತಿ ಗೊತ್ತಿಲ್ಲ. ಹಾಗೆ 2025 ಈಗ ಧೋನಿ ಅವರ ಹೆಸರು ಅನೌನ್ಸ್ ಮಾಡಿದ್ದಾರೆ. ಧೋನಿ ಅವರು ಈಸ್ ದಿ ಓನ್ಲಿ ಕ್ಯಾಪ್ಟನ್ ಅಂತ ನಾನು ಭಾವಿಸುವುದು. ICCಯ 3 ಟ್ರೋಫಿಯನ್ನು ಆ್ಯಸ್ ಅ ಕ್ಯಾಪ್ಟನ್ ವಿನ್ ಆಗಿರೋದು. T20 ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ODI ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ಹಾಗೆಯೇ 50 ಓವರ್ಸ್ ಇದು ಚಾಂಪಿಯನ್ಸ್ ಟ್ರೋಫಿ ಕೂಡ ಗೆದ್ದಿದ್ದಾರೆ. ಹಿ ಈಸ್ ದಿ ಓನ್ಲಿ ಕ್ಯಾಪ್ಟನ್ ಅನ್ನೋದು ನನ್ನ ಭಾವನೆ. ಪಕ್ಕ ಇಂಡಿಯಾದಿಂದಂತೂ ಅವರೊಬ್ಬರೇ ಕ್ಯಾಪ್ಟನ್ನು, 3 ಟ್ರೋಫಿಯನ್ನು ಗೆದ್ದಿರೋದು ICC ಟ್ರೋಫಿಯನ್ನು. ವರ್ಲ್ಡಲ್ಲಿ ಸಹ ಅವರೊಬ್ಬರೇ ಅಂತ ಅಂದ್ಕೊಳ್ತೇನೆ. ಅವರ ಒಂದು ಪ್ರಚಂಡ ಸಾಧನೆಗೆ, ಎಸ್ಪೆಷಲಿ ODI ಕ್ರಿಕೆಟಲ್ಲಿ ಅವರು ಮಾಡಿರುವಂಥ ಪ್ರಚಂಡ ಸಾಧನೆ, ಆ್ಯಸ್ ಅ ಕ್ಯಾಪ್ಟನ್, ಆ್ಯಸ್ ಅ ವಿಕೆಟ್ ಕೀಪರು, ಆ್ಯಸ್ ಅ ಪ್ಲೇಯರ್ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು, ಆ್ಯಂಡ್ ಅವರು ಆಲ್ರೆಡಿ ರಿಟೈರ್ಡ್ ಆಗಿದ್ದಾರೆ, 5 ವರ್ಷಕ್ಕಿಂತ ಜಾಸ್ತಿ ಆಗಿದೆ ರಿಟೈರ್ಡ್ ಆಗಿ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ICC ಹಾಲ್ ಆಫ್ ಫೇಮಿಗೆ ಅವರ ಹೆಸರನ್ನು ಈಗ ಅನೌನ್ಸ್ ಮಾಡಿದ್ದಾರೆ. ನಿನ್ನೆ ಅನೌನ್ಸ್ ಆಗಿರುವಂಥ 7 ಪ್ಲೇಯರ್ಸ್, ಮಿಕ್ಕಿದಂತಹ 6 ಪ್ಲೇಯರ್ಸ್ ಯಾರು ಅಂತಂದರೆ, ಮ್ಯಾಥ್ಯೂ ಹೇಡನ್, ಆಸ್ಟ್ರೇಲಿಯಾದ ಭಯಂಕರ ಬ್ಯಾಟ್ಸ್ಮನ್. ಅವರ ಸೈಜ್ ನೋಡಿಯೇ ಗಡಗಡ ಅಂತ ಆಗ್ತಾ ಇತ್ತು. ಆ ಥರ ಇದ್ರು, ಹೈಟ್ ಆಗಿ, ದಪ್ಪ ಆಗಿ, ಕೊಟ್ಟ ಅಂತಂದರೆ ಡಮ ಅಂತ ಹೋಗ್ತಾ ಇತ್ತು ಬಾಲು. ಮ್ಯಾಥ್ಯೂ ಹೇಡನ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಸೌತ್ ಆಫ್ರಿಕಾದಿಂದ 2 ಪ್ಲೇಯರ್ಸು, ಗ್ರೇಮ್ ಸ್ಮಿತ್ ಮತ್ತು ಹಾಶಿಮ್ ಆಮ್ಲಾ ಎಂಥ ಪ್ಲೇಯರ್ಸ್ ಅಂತ ನಿಮಗೆ ಗೊತ್ತುಂಟು. ಕೊಹ್ಲಿ ಅವರು ಪೀಕಲ್ಲಿದ್ದಾಗ ಹಾಶಿಮ್ ಆಮ್ಲಾ ಕೂಡ ಪೀಕಲ್ಲಿದ್ದರು. ನೆಕ್ ಟು ನೆಕ್ ಇರ್ತಿತ್ತು ಅವ್ರದ್ದು ಒಂದು ಏನು ಆಟದ ವೈಖರಿ ಅಲ್ಲ. ಸೊ ಹಾಶಿಮ್ ಆಮ್ಲಾ, ಗ್ರೇಮ್ ಸ್ಮಿತ್, ಸೌತ್ ಆಫ್ರಿಕಾದ ಒನ್ ಆಫ್ ದಿ ಸಕ್ಸಸ್ಫುಲ್ ಕ್ಯಾಪ್ಟನ್ಸು, ಒಳ್ಳೆ ಓಪನರು, ನಗುಮುಖ, ಭಾರಿ ಚಂದ ಮಾಡಿ ಆಟ ಆಡ್ತಿದ್ದಂಥ ಆಟಗಾರ. ನ್ಯೂಜಿಲೆಂಡ್ನ
ವೆಟೋರಿ ನಮ್ಮ RCBಯ ಕ್ಯಾಪ್ಟನ್ ಕೂಡ ಆಗಿದ್ರು ಅವರು. ಬಹಳ ಸಜ್ಜನ, ಒಳ್ಳೆ ಸ್ಪಿನ್ ಬೌಲರು, ಅವರಾಯ್ತು ಅವ್ರ ಕೆಲಸ ಆಯ್ತು ಅಂತ ಇರ್ತಿದ್ದಂಥ ಆಟಗಾರ. ಮತ್ತೆ ಯಾರಿದ್ದಾರೆ, ಪಾಕಿಸ್ತಾನದಿಂದ ಸನಾಮಿರ್ ಅವರು ವುಮೆನ್ಸ್ ಕ್ರಿಕೆಟರು. ಹಾಗೆಯೇ ಇಂಗ್ಲೆಂಡಿಂದ ಸಾರಾ ಟೈಲರ್ ಅವರು ಕೂಡ ಹಾಗೆ ವುಮೆನ್ಸ್ ಕ್ರಿಕೆಟರ್, ಅವರು ವಿಕೆಟ್ ಕೀಪರ್ ಕೂಡ ಆಗಿದ್ರು. ಐ ಥಿಂಕ್ ಕ್ಯಾಪ್ಟನ್ ಕೂಡ ಆಗಿದ್ರು ಅಂತ ಅಂದ್ಕೊಳ್ತೇನೆ, ಇಂಗ್ಲೆಂಡ್ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ರು. ಸೊ ಈ 7 ಆಟಗಾರರ ಹೆಸರನ್ನು ಅನೌನ್ಸ್ ಮಾಡಿದ್ದಾರೆ. ಇದು ಧೋನಿಗೂ ಕೂಡ ಒಂದು ದೊಡ್ಡ ಕಿರೀಟ ಇಟ್ಟಾಗೆ. ಸರ್ವಶ್ರೇಷ್ಠ ಆಟಗಾರರು ಅಂತ ICC ರೆಕಗ್ನೈಸ್ ಮಾಡಿರೋದು ನಿಜಕ್ಕೂ ಕೂಡ ಖುಷಿಯ ವಿಚಾರ. ಯುವರಾಜ್ ಸಿಂಗ್ ಎಂತ ಬ್ರೋ, ಯುವರಾಜ್ ಸಿಂಗ್ ಇದಿಲ್ವ ಅಂತ ಸುಮಾರು ಜನ ನಂಗೆ ಮೆಸೇಜ್ ಮಾಡಿದ್ರು ಕೆಲವರು. ನಾನಂತೂ ಚೆಕ್ ಮಾಡಿದ್ವಿ, ಯುವರಾಜ್ ಸಿಂಗ್ ಅನ್ನೋ ಇನ್ನೂ ಸಹ ಗುರ್ತಿಡಿಲಿಲ್ವ ಮಾರ್ರೆ ಅಂತ. ಅವರು ರಿಟೈರ್ಡ್ ಆಗಿದ್ದು ಜೂನ್ 19 ಅಂತ ಅಂದ್ಕೊಳ್ತೇನೆ, ಜೂನ್ 19, 2019. ಸೊ ಅವ್ರದ್ದು ಇನ್ನೂ ಸಹ 5 ವರ್ಷ ಆಗಲಿಲ್ಲ. ಮೇ ಬಿ ನೆಕ್ಸ್ಟ್ ಇಯರ್ ಯುವರಾಜ್ ಸಿಂಗ್ ಅವರನ್ನ ICC ಹಾಲ್ ಆಫ್ ಫೇಮಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಹಾಗೆ ಇನ್ನೂ ಕೂಡ ಭಾರತದಿಂದ ಅಂದರೆ ಇದು ಏನು ಸೌರವ್ ಗಂಗೂಲಿ ಅವ್ರನ್ನ ಇನ್ನೂ ಸಹ ರೆಕಗ್ನೈಸ್ ಮಾಡಲಿಲ್ಲ, ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ. ಬಟ್ ಅವ್ರು ಆ ಕ್ಯಾಟಗರಿಗಂತೂ ಖಂಡಿತವಾಗಿ ಸಹ ಬರ್ತಾರೆ. ಅವ್ರದ್ದು ನೋಟೇಬಲ್ ಪರ್ಫಾರ್ಮೆನ್ಸ್ ಉಂಟು, ಭಾರತವನ್ನು ಲೀಡ್ ಮಾಡಿದ್ದಾರೆ ಆ್ಯಸ್ ಅ ಕ್ಯಾಪ್ಟನ್ನು. ಅದೆಲ್ಲ ಗಮನದಲ್ಲಿಟ್ಕೊಂಡು ಸೌರವ್ ಗಂಗೂಲಿನ ಯಾಕೆ ಇನ್ನೂ ಸಹ ಅದಕ್ಕೆ ಇನ್ಕ್ಲೂಡ್ ಮಾಡಲಿಲ್ಲ ಅಂತ ನಂಗೆ ಇನ್ನೂ ಸಹ ಗೊತ್ತಿಲ್ಲ. ಇನ್ನು ಮುಂದೆ ಬರುವಂತಹ, ಈಗ ಆಡ್ತಾ ಇರುವಂಥ ಆಟಗಾರರಲ್ಲಿ ICC ಹಾಲ್ ಆಫ್ ಫೇಮಿಗೆ ಸಿಲೆಕ್ಟ್ ಆಗಲಿಕ್ಕೆ ಯೋಗ್ಯತೆ, ಅರ್ಹತೆ ಎಲ್ಲ ಇರುವಂಥ ಆಟಗಾರರು ನನ್ನ ಪ್ರಕಾರ ಖಂಡಿತವಾಗಿ ಸಹ ಅಶ್ವಿನ್ ಅವರನ್ನ ICC ಹಾಲ್ ಆಫ್ ಫೇಮ್ಗೆ ಇನ್ಕ್ಲೂಡ್ ಮಾಡ್ತಾರೆ. ಅವರು ರಿಟೈರ್ಡ್ ಆಗಿ 5 ವರ್ಷ ಆದಮೇಲೆ, ಈಗ ರೀಸೆಂಟಾಗಿ ರಿಟೈರ್ಡ್ ಆಗಿರೋದು. ಮತ್ತು ಈಗ ಆಡ್ತಾ ಇರುವಂಥ ಆಟಗಾರರು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಖಂಡಿತವಾಗಿ ಸಹ ICC ಹಾಲ್ ಆಫ್ ಫೇಮಿಗೆ ಬರ್ತಾರೆ. ಅವ್ರು ಇನ್ನೂ ಕೂಡ ಆಡ್ತಾ ಇದ್ದಾರೆ. ನೋಡೋ 2029 ತನಕ ಅಥವಾ 2027, 28 ಅದು ಗೊತ್ತಿಲ್ಲ ಎಲ್ಲಿಯ ತನಕ ಅವರು ODI ಕ್ರಿಕೆಟ್ ಆಡ್ತಾರೆ ಅಂತ. ಅದಾಗಿ 5 ವರ್ಷ ಆಗಬೇಕು. ಅವರು ಒಫಿಷಿಯಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಪೂರ್ತಿ ರಿಟೈರ್ಮೆಂಟ್ ಆಗಿ ಮಿನಿಮಮ್ 5 ವರ್ಷ ಆಗಬೇಕು. ಸೊ ಒಂದು 2035 ವೇಳೆಗೆ ಅವರಿಬ್ಬರು ಕೂಡ ಖಂಡಿತವಾಗಿ ಸಹ ICC ಹಾಲ್ ಆಫ್ ಫೇಮಲ್ಲಿ ಇರ್ತಾರೆ. ಮತ್ತೆ ಹೇಳಿಕ್ಕೆ ಹೋದಿಲ್ಲ, ಜಡೇಜಾ ಅವರನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು ICC ಹಾಲ್ ಆಫ್ ಫೇಮಿಗೆ, ಬಿಕಾಸ್ ಒನ್ ಆಫ್ ದ ಫೈನೆಸ್ಟ್ ಆಲ್ರೌಂಡರ್ಸು. ಮತ್ತು ಅವರು ಟೆಸ್ಟ್ ಕ್ರಿಕೆಟಲ್ಲಿ ಅಶ್ವಿನ್ ಬಿಟ್ಟರೆ ಈಗ ಅವರೇ ಒಂಥರ ಲೀಡಿಂಗ್ ವಿಕೆಟ್ ಟೇಕರ್ ಅಂತ ನಮಗೆ ಇರೋದು. ಸೊ ಅವ್ರು ಕೂಡ ರಿಟೈರ್ಮೆಂಟ್ ಎಲ್ಲ ಘೋಷಣೆ ಮಾಡಿದ್ಮೇಲೆ ಅವರು ಬರ್ಬೋದು. ಯಾರ ಹೆಸರು ಬರಬೇಕಿತ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಪ್ರಕಾರ ಪಕ್ಕ ನೆಕ್ಸ್ಟ್ ಇಯರ್ ಯುವರಾಜ್ ಸಿಂಗ್ ಅವರ ಹೆಸರು ಇದ್ದೇ ಇರುತ್ತೆ. ಯಾಕಂದರೆ 2007 ಹಾಗೂ 2011 ಈ 2 ವರ್ಲ್ಡ್ ಕಪ್ಪನ್ನು ವಿನ್ ಮಾಡಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದಂಥ ವ್ಯಕ್ತಿ ಇದು ಯಾರಪ್ಪ, ಯುವರಾಜ್ ಸಿಂಗ್ ಅವರು. ಸೊ ಅವರ ಹೆಸರು ಖಂಡಿತವಾಗಿ ಸಹ ಬರ್ತದೆ. ಎಸ್, ಕಂಗ್ರ್ಯಾಚುಲೇಷನ್ಸ್ ಧೋನಿ ಅವರೇ. ICC ಈ ಥರ ಒಂದು ICC ಹಾಲ್ ಆಫ್ ಫೇಮಲ್ಲಿ ಸಿಲೆಕ್ಟ್ ಆಗೋದು ಏನು ಸಣ್ಣ ವಿಷಯವೇ ಅಲ್ಲ, ಮೋಸ್ಟ್ ಡಿಸರ್ವಿಂಗ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸರಿಯಾದ ಬರುವ ನಮಸ್ಕಾರ.